ನಾಳೆ ಮೆಟ್ರೋ ಪ್ರಯಾಣ ದರ ಏರಿಕೆ ನಿಶ್ಚಿತ. ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಈಗ ಸದ್ಯಕ್ಕೆ 5% ಹೈಕ್ ಮಾಡಿರೋ ವಿಚಾರ ಏನಿದೆ ಅದನ್ನು ಸ್ಟಾಪ್ ಮಾಡೋದಕ್ಕೆ ಯಾವುದೇ ರೀತಿಯ ಆದೇಶ ಬಂದಿಲ್ಲ. ಹಿಂಗಾಗಿ ನಾಳೆ ಮೆಟ್ರೋ ಪ್ರಯಾಣ ದರ ಏರಿಕೆ ನಿಶ್ಚಿತ ಅನ್ನುವಂತಹ ಮಾತನ್ನ ಈಗ ರಿಪಬ್ಲಿಕ್ ಕನ್ನಡಕ್ಕೆ ನಮ್ಮ ಮೆಟ್ರೋದ ಅಧಿಕಾರಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಯಾವುದೇ ಸೂಚನೆ ಬಂದಿಲ್ಲ. ಹಿಂಗಾಗಿ ನಾಳೆ ಮೆಟ್ರೋ ದರ ಏರಿಕೆ ಫಿಕ್ಸ್ ಅಂತ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶವಂತ್ ಚೌಹಾಣ್ ಮಾಹಿತಿಯನ್ನ ನೀಡಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಆಮೇಲೆ ಸತ್ಯೇಂದ್ರ ಪಾಲ್ ಅಂದ್ಬಿಟ್ಟು ಅಡಿಷನಲ್ ಸೆಕ್ರೆಟರಿ MOH. ಓಕೆ. ಆಮೇಲೆ ಇಲ್ಲಿ ನಮ್ಮ ಡಾಕ್ಟರ್ BV ರಮಣ ರೆಡ್ಡಿ ಅವರು ಸ್ಟೇಟ್ ಇಂದನಾ? ರಿಟೈರ್ಡ್ ಸ್ಟೇಟ್ ಇಂದ ಅವರು ರಿಟೈರ್ಡ್ IAS ಆಫೀಸರ್. ಓಕೆ. ಅಡಿಷನಲ್ ಚೀಫ್ ಸೆಕ್ರೆಟರಿ. ಓಕೆ. ಓಕೆ. ಈಗ ಟೋಟಲ್ 5 ಜನ, ಒಬ್ರು ಜಸ್ಟಿಸ್ ಮೂರೇ ಸೆಂಟ್ರಲ್ ಇಂದ. ಹೌದು, ಸೆಂಟ್ರಲ್ ಇಂದ ಅದು ಸತ್ಯೇಂದ್ರ ಪಾಲ್ ಸಿಂಗ್ ಅಂತ ಏನೋ ಹೇಳದ್ನಲ್ಲ ಅವರು. ಮತ್ತೆ ಇನ್ನೊಂದು ರಮಣ ರೆಡ್ಡಿ ಸಾಹೇಬ್ರು ಪ್ಲಸ್ ಜಡ್ಜ್ ಅಪ್ಪ ತರಡಿ. ಓಕೆ, ಅವರು ಸೆಂಟ್ರಲ್ ಇಂದ ರಿಟೈರ್ಡ್ ಜಸ್ಟಿಸ್. ಇನ್ನು ಸತ್ಯೇಂದ್ರ ಪಾಲ್ ಅವರು IAS ಆಫೀಸರ್. ರಿಟೈರ್ ಇಂದ ಅಲ್ಲಪ್ಪ, ಸೆಂಟ್ರಲ್ ಇಂದ ಅಲ್ಲಪ್ಪ. ಅವರು ರೂಲ್ ಪ್ರಕಾರ ಇಟ್ ಈಸ್ ಫಾರ್ಮ್ಡ್ ಅಂಡರ್ ಎ ಜಡ್ಜ್ ಫ್ರಮ್ ದಿ ಕೋರ್ಟ್. ಓಕೆ. ಹೈಕೋರ್ಟ್ ಇದರಲ್ಲಿ ಅವರು ರಿಟೈರ್ಡ್ ಜಡ್ಜ್ ಟರ್ನಿಂಗ್ ಮೇಡಮ್ ಅಂತ. ಓಕೆ. ಆಮೇಲೆ MOH ಇಂದ ಸತ್ಯೇಂದ್ರ ಸಿಂಗ್ ಪಾಲ್ ಅಂತ. ಪಾಲ್ ಪಾಲ್ ಇರ್ಬೇಕು. ಆಮೇಲೆ ಇವರು ಯಾರೋ ನಮ್ಮ ಡಾಕ್ಟರ್ BV ರಮಣ ರೆಡ್ಡಿ ACS ರಿಟೈರ್ಡ್. ಓಕೆ. ಅದು ಡೌಟ್ ಇದ್ರೆ ನಿಮಗೆ ನಮ್ಮ ಇದ್ರಲ್ಲಿ ಇದೆ ನೋಡಪ್ಪ, ನಾನು ಸ್ವಲ್ಪ ಹಾಕಿದ್ದೀನಿ ಅದರಲ್ಲಿ. ನಮ್ಮ ವೆಬ್ಸೈಟ್ ಅಲ್ಲಿ FSC ರಿಪೋರ್ಟ್ ಇದೆಯಲ್ಲ, ಅದು ಲಾಸ್ಟ್ ಪೇಜ್ ಅಲ್ಲಿ ಇದೆ ನೋಡಿ. ವೆಬ್ಸೈಟ್ ಅಲ್ಲಿ FSC ರಿಪೋರ್ಟಾ? FSC ರಿಪೋರ್ಟ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಇದೆ. ಹೌದಾ? ಟೋಟಲ್ 3 ಜನ ಅಲ್ಲ? ಹೌದಪ್ಪ. ಒಬ್ರು ರಿಟೈರ್ಡ್, ಆಮೇಲೆ GOK ಇಂದ ಒಬ್ರು MOH ಸೆಕ್ರೆಟರಿ, ಆಮೇಲೆ ಇಲ್ಲಿಂದ ಒಬ್ರು ACS ರಿಟೈರ್ಡ್ ಇವರು ಯಾರೋ ರಮಣ ರೆಡ್ಡಿ ಸಾಹೇಬ್ರು. ಓಕೆ. ಕಮಿಟಿ ರಚನೆ ಮಾಡೋದು ಯಾರು ಸರ್? ಅದು ಕಮಿಟಿ ರಚನೆ ವಿಲ್ ಬಿ ಡನ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ದಿ ಆಕ್ಟ್ ಅಂಡರ್ ದಿ ಗೆಜೆಟ್. ಓಕೆ. ಇದೇ ನೋಡೋದ್ರಲ್ಲಿ ಇದೆ ನೋಡಪ್ಪ. ಓಕೆ. ಮತ್ತೆ ಇನ್ನೊಂದು ಸರ್ ಲಾಸ್ಟ್ ಕ್ವಶನ್, ಈ ಸೆಂಟ್ರಲ್ ಪಾಲಷ್ಟು ಕೇಂದ್ರ ಇದು ರಾಜ್ಯದ ಪಾಲಷ್ಟು ಸರ್? ಅಂದ್ರೆ ಅಮೌಂಟ್ ಆಗಿರ್ಬೋದು, ಲಾಭ ನಷ್ಟ ಎಲ್ಲ? ಅಯ್ಯಪ್ಪ, ಅದಿವಾಗ ನೀನ್ ಕೇಳಿದ್ರೆ ನಾನು ಹೆಂಗ್ ಹೇಳಕ್ಕಾಗತ್ತೆ. ಬಟ್ ಜನರಲ್ ಆಗಿ BMRCL ಅಲ್ಲಿ ಅವ್ರ ಇಕ್ವಿಟಿ, ಸಬಾರ್ಡಿನೇಟ್ ಡೆಟ್ ಎಲ್ಲ ಸೇರಿ ಸುಮಾರು 50% 2 ಸರ್ಕಾರಗಳಿಂದ ಇದು ಬರುತ್ತೆ. ಬಾಕಿದೆಲ್ಲ ನಾವು ಲೋನ್ ತಗೋಬೇಕು ಕನ್ಸ್ಟ್ರಕ್ಷನ್ಗೆ. ಓಕೆ. ಆ ಲೋನ್ ಯಾರಿಂದ ತಗೋತೀರಿ ಸರ್? ಲೋನ್ ಯಾರಿಂದ ತಗೊಳ್ಳೋದು ನೀವು? ಬ್ಯಾಂಕ್ಗಳಿಂದ ತಗೋತೀವಲ್ಲ, ನ್ಯಾಷನಲ್ ಬ್ಯಾಂಕ್ಸ್ ತಗೋತೀವಲ್ಲ. ಓಕೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಆಮೇಲೆ ಸತ್ಯೇಂದ್ರ ಪಾಲ್ ಅಂದ್ಬಿಟ್ಟು ನೋಡಿ, ನಾಳೆ ಮೆಟ್ರೋ ಪ್ರಯಾಣ ದರ ಏರಿಕೆಯ ವಿಚಾರವಾಗಿ ಈಗಾಗಲೇ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮಾತಾಡ್ತಾ ಇದ್ದದನ್ನ ನೀವು ಕೇಳಿಸಿಕೊಂಡ್ರಿ. ನಾಳೆ ಬೆಳಿಗ್ಗೆಯಿಂದ ಪರಿಷ್ಕೃತ ಟಿಕೆಟ್ ದರ ಜಾರಿಯಾಗುವುದು ನಿಶ್ಚಿತ. ಕಾರಣ, ಕೇಂದ್ರ ಸರ್ಕಾರದಿಂದ ಇನ್ನೂ ಕೂಡ ಅಧಿಕೃತ ಆದೇಶ ಬಂದಿಲ್ಲ. ಅಧಿಕೃತ ಆದೇಶ ಬಂದ್ರೆ ಮಾತ್ರ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಲ್ಲ. ಆದೇಶ ಬಂದ್ರೆ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಲ್ಲ. ಆದೇಶ ಬರಲಿಲ್ಲ ಅಂತಂದ್ರೆ ಪ್ರಯಾಣ ದರ ಏರಿಕೆ ಯಥಾವತ್ತಾಗಿ ಆಗತ್ತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚರಣ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಗಮನಿಸ್ತಾ ಇದ್ವಿ ನಿನ್ನೆ ಸಂಸದ ತೇಜಸ್ವಿ ಸೂರ್ಯ ಮನೋಹರ್ ಲಾಲ್ ಖಟ್ಟರ್ ಫೋನ್ ಮಾಡಿದ್ರು, ಏನಾಯ್ತು ಎತ್ತಾಯ್ತು ಅನ್ನೋಂಥ ವಿಚಾರಗಳನ್ನ ಹೇಳ್ತಾ ಇದ್ರು. ಇವತ್ತು ನೋಡಿದ್ರೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಹೇಳ್ತಿದ್ದಾರೆ, ಕೇಂದ್ರ ಸರ್ಕಾರದಿಂದ ಇನ್ನೂ ಆದೇಶ ಬಂದೇ ಇಲ್ಲ ನಮಗೆ, ಹಿಂಗಾಗಿ ನಾಳೆ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗುವುದು ನಿಶ್ಚಿತ ಅಂತ ಹೇಳಿ. ಏನಾಯ್ತು ಹಂಗಿದ್ರೆ ನಿನ್ನೆ ಎಲ್ಲ ಈ ಕ್ಷಣದವರೆಗೂ ಏನೇನು ಆಗ್ತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ?
ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನಾಳೆ ಬೆಳಿಗ್ಗೆಯಿಂದ ಪರಿಷ್ಕೃತ ಟಿಕೆಟ್ ದರ ಜಾರಿ ಫಿಕ್ಸ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ನಮ್ಮ ಮೆಟ್ರೋ ಪಿಆರ್ಒ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಯಾವುದೇ ಸೂಚನೆ ಬಂದಿಲ್ಲ ಇಲ್ಲಿವರೆಗೂ. ಹಿಂಗಾಗಿ ನಾಳೆ ಬೆಳಿಗ್ಗೆಯಿಂದನೇ ಪರಿಷ್ಕೃತ ಟಿಕೆಟ್ ದರ ಜಾರಿ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶವಂತ್ ಚೌಹಾಣ್ ಅವರು. ನೋಡಿ, ಕೇಂದ್ರ ಸರ್ಕಾರದಿಂದ ಯಾವುದೇ ಸೂಚಿಲ್ಲ ಅಂತ ಹೇಳಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶವಂತ್ ಚೌಹಾಣ್ ಮಾಹಿತಿಯನ್ನ ನೀಡಿದ್ದಾರೆ. ಸೊ ಹಿಂಗಾಗಿ ನಾಳೆ ಬೆಳಿಗ್ಗೆಯಿಂದ ನಾಳೆ ಮೆಟ್ರೋ ಪ್ರಯಾಣ ದರ ಏರಿಕೆ ನಿಶ್ಚಿತ. ಯಾಕೆ ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಈಗ ಸದ್ಯಕ್ಕೆ 5% ಹೈಕ್ ಮಾಡಿರೋ ವಿಚಾರ ಏನಿದೆ ಅದನ್ನು ಸ್ಟಾಪ್ ಮಾಡೋದಕ್ಕೆ ಯಾವುದೇ ರೀತಿಯ ಆದೇಶ ಬಂದಿಲ್ಲ. ಹಿಂಗಾಗಿ ನಾಳೆ ಮೆಟ್ರೋ ಪ್ರಯಾಣ ದರ ಏರಿಕೆ ನಿಶ್ಚಿತ ಅನ್ನುವಂತಹ ಮಾತನ್ನ ಈಗ ರಿಪಬ್ಲಿಕ್ ಕನ್ನಡಕ್ಕೆ ನಮ್ಮ ಮೆಟ್ರೋದ ಅಧಿಕಾರಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಯಾವುದೇ ಸೂಚನೆ ಬಂದಿಲ್ಲ. ಹಿಂಗಾಗಿ ನಾಳೆ ಮೆಟ್ರೋ ದರ ಏರಿಕೆ ಫಿಕ್ಸ್ ಅಂತ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶವಂತ್ ಚೌಹಾಣ್ ಮಾಹಿತಿಯನ್ನ ನೀಡಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ. ಆಮೇಲೆ ಸತ್ಯೇಂದ್ರ ಪಾಲ್ ಅಂದ್ಬಿಟ್ಟು ಅಡಿಷನಲ್ ಸೆಕ್ರೆಟರಿ MOH. ಓಕೆ. ಆಮೇಲೆ ಇಲ್ಲಿ ನಮ್ಮ ಡಾಕ್ಟರ್ BV ರಮಣ ರೆಡ್ಡಿ ಅವರು ಸ್ಟೇಟ್ ಇಂದನಾ? ರಿಟೈರ್ಡ್ ಸ್ಟೇಟ್ ಇಂದ ಅವರು ರಿಟೈರ್ಡ್ IAS ಆಫೀಸರ್. ಓಕೆ. ಅಡಿಷನಲ್ ಚೀಫ್ ಸೆಕ್ರೆಟರಿ. ಓಕೆ. ಓಕೆ. ಈಗ ಟೋಟಲ್ 5 ಜನ, ಒಬ್ರು ಜಸ್ಟಿಸ್ ಮೂರೇ ಸೆಂಟ್ರಲ್ ಇಂದ. ಹೌದು, ಸೆಂಟ್ರಲ್ ಇಂದ ಅದು ಸತ್ಯೇಂದ್ರ ಪಾಲ್ ಸಿಂಗ್ ಅಂತ ಏನೋ ಹೇಳದ್ನಲ್ಲ ಅವರು. ಮತ್ತೆ ಇನ್ನೊಂದು ರಮಣ ರೆಡ್ಡಿ ಸಾಹೇಬ್ರು ಪ್ಲಸ್ ಜಡ್ಜ್ ಅಪ್ಪ ತರಡಿ. ಓಕೆ, ಅವರು ಸೆಂಟ್ರಲ್ ಇಂದ ರಿಟೈರ್ಡ್ ಜಸ್ಟಿಸ್. ಇನ್ನು ಸತ್ಯೇಂದ್ರ ಪಾಲ್ ಅವರು IAS ಆಫೀಸರ್. ರಿಟೈರ್ ಇಂದ ಅಲ್ಲಪ್ಪ, ಸೆಂಟ್ರಲ್ ಇಂದ ಅಲ್ಲಪ್ಪ. ಅವರು ರೂಲ್ ಪ್ರಕಾರ ಇಟ್ ಈಸ್ ಫಾರ್ಮ್ಡ್ ಅಂಡರ್ ಎ ಜಡ್ಜ್ ಫ್ರಮ್ ದಿ ಕೋರ್ಟ್. ಓಕೆ. ಹೈಕೋರ್ಟ್ ಇದರಲ್ಲಿ ಅವರು ರಿಟೈರ್ಡ್ ಜಡ್ಜ್ ಸೈನಿ ಮೇಡಮ್ ಅಂತ. ಓಕೆ. ಆಮೇಲೆ MOH ಇಂದ ಸತ್ಯೇಂದ್ರ ಸಿಂಗ್ ಪಾಲ್ ಅಂತ. ಪಾಲ್ ಅಲ್ಲ, ಪಾಲ್ ಇರ್ಬೇಕು. ಆಮೇಲೆ ಇವರು ಯಾರೋ ನಮ್ಮ ಡಾಕ್ಟರ್ BV ರಮಣ ರೆಡ್ಡಿ ACS ರಿಟೈರ್ಡ್. ಓಕೆ. ಅದು ಡೌಟ್ ಇದ್ರೆ ನಿನ್ಗೆ ನಮ್ಮ ಇದ್ರಲ್ಲಿ ಇದೆ ನೋಡಪ್ಪ, ನಾನು ಸ್ವಲ್ಪ ಆಚೆ ಇದ್ದೀನಿ. ಅದರಲ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ FSC ರಿಪೋರ್ಟ್ ಇದೆಯಲ್ಲ, ಅದು ಲಾಸ್ಟ್ ಪೇಜ್ ಅಲ್ಲಿ ಇದೆ ನೋಡಿ. ವೆಬ್ಸೈಟ್ ಅಲ್ಲಿ FSC ರಿಪೋರ್ಟಾ? FSC ರಿಪೋರ್ಟ್ ಅಲ್ಲಿ ಲಾಸ್ಟ್ ಪೇಜ್ ಅಲ್ಲಿ ಇದೆ. ಹೌದಾ? ಟೋಟಲ್ 3 ಜನ ಅಲ್ಲ? ಹೌದಪ್ಪ. ಒಬ್ರು ಜಡ್ಜು ರಿಟೈರ್ಡ್, ಆಮೇಲೆ GOK ಇಂದ ಒಬ್ರು MOH ಸೆಕ್ರೆಟರಿ, ಆಮೇಲೆ ಇಲ್ಲಿಂದ ಒಬ್ರು ACS ರಿಟೈರ್ಡ್ ಇವರು ಯಾರೋ ರಮಣ ರೆಡ್ಡಿ ಸಾಹೇಬ್ರು. ಓಕೆ. ಕಮಿಟಿ ರಚನೆ ಮಾಡೋದು ಯಾರು ಸರ್? ಅದು ಕಮಿಟಿ ರಚನೆ ವಿಲ್ ಬಿ ಡನ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ಅಂಡರ್ ದಿ ಆಕ್ಟ್, ಅಂಡರ್ ದಿ ಗೆಜೆಟ್. ಓಕೆ. ಇದೇ ನೋಡೋದ್ರಲ್ಲಿ ಇದೆ ನೋಡಪ್ಪ. ಓಕೆ. ಮತ್ತೆ ಇನ್ನೊಂದು ಸರ್, ಲಾಸ್ಟ್ ಕ್ವಶನ್. ಈ ಸೆಂಟ್ರಲ್ ಪಾಲೆಷ್ಟು, ಕೇಂದ್ರ ಇದು ರಾಜ್ಯದ ಪಾಲೆಷ್ಟು ಸರ್? ಅಂದ್ರೆ ಅಮೌಂಟ್ ಆಗಿರ್ಬೋದು, ಲಾಭ ನಷ್ಟ ಎಲ್ಲ. ಅಯ್ಯಪ್ಪ, ಇವಾಗ ನೀನ್ ಕೇಳಿದ್ರೆ ನಾನು ಹೆಂಗ್ ಹೇಳಕ್ಕಾಗತ್ತೆ. ಬಟ್ ಜನರಲ್ ಆಗಿ BMRC ನಲ್ಲಿ ಅವ್ರ ಇಕ್ವಿಟಿ, ಸಬಾರ್ಡಿನೇಟ್ ಡೆಟ್ ಎಲ್ಲ ಸೇರಿ ಸುಮಾರು 50% 2 ಸರ್ಕಾರಗಳಿಂದ ಇದು ಬರುತ್ತೆ. ಬಾಕಿನೆಲ್ಲ ನಾವು ಲೋನ್ ತಗೋಬೇಕು ಕನ್ಸ್ಟ್ರಕ್ಷನ್ಗೆ. ಓಕೆ. ಆ ಲೋನ್ ಯಾರಿಂದ ತಗೋತೀರಿ ಸರ್? ಲೋನ್ ಯಾರಿಂದ ತಗೊಳ್ಳೋದು ನೀವು? ಬ್ಯಾಂಕ್ಗಳಿಂದ ತಗೋತೀವಲ್ಲ, ನ್ಯಾಷನಲ್ ಬ್ಯಾಂಕ್ಸ್ ಇದು ಅಂತ ತಗೋತೀವಲ್ಲ.
ಓಕೆ ಸರ್, ಓಕೆ ಮಾಡೋದಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ಆಮೇಲೆ ಸತ್ಯೇಂದ್ರ ಪಾಲ್ ಅಂದ್ಬಿಟ್ಟು ನೋಡಿ, ನಾಳೆ ಮೆಟ್ರೋ ಪ್ರಯಾಣ ದರ ಏರಿಕೆಯ ವಿಚಾರವಾಗಿ ಈಗಾಗಲೇ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಮಾತಾಡ್ತಾ ಇದ್ದದನ್ನ ನೀವು ಕೇಳಿಸಿಕೊಂಡ್ರಿ. ನಾಳೆ ಬೆಳಿಗ್ಗೆಯಿಂದ ಪರಿಷ್ಕೃತ ಟಿಕೆಟ್ ದರ ಜಾರಿಯಾಗುವುದು ನಿಶ್ಚಿತ. ಕಾರಣ, ಕೇಂದ್ರ ಸರ್ಕಾರದಿಂದ ಇನ್ನೂ ಕೂಡ ಅಧಿಕೃತ ಆದೇಶ ಬಂದಿಲ್ಲ. ಅಧಿಕೃತ ಆದೇಶ ಬಂದ್ರೆ ಮಾತ್ರ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಲ್ಲ. ಆದೇಶ ಬಂದ್ರೆ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗಲ್ಲ. ಆದೇಶ ಬರಲಿಲ್ಲ ಅಂತಂದ್ರೆ ಪ್ರಯಾಣ ದರ ಏರಿಕೆ ಯಥಾವತ್ತಾಗಿ ಆಗುತ್ತೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಚರಣ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚರಣ್, ಗಮನಿಸ್ತಾ ಇದ್ವಿ ನಿನ್ನೆ ಸಂಸದ ತೇಜಸ್ವಿ ಸೂರ್ಯ ಮನೋಹರ್ ಲಾಲ್ ಖಟ್ಟರ್ ಫೋನ್ ಮಾಡಿದ್ರು, ಏನಾಯ್ತು ಎತ್ತಾಯ್ತು ಅನ್ನೋಂಥ ವಿಚಾರಗಳನ್ನ ಹೇಳ್ತಾ ಇದ್ರು. ಇವತ್ತು ನೋಡಿದ್ರೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಹೇಳ್ತಿದ್ದಾರೆ, ಕೇಂದ್ರ ಸರ್ಕಾರದಿಂದ ಇನ್ನೂ ಆದೇಶ ಬಂದೇ ಇಲ್ಲ ನಮಗೆ, ಹಿಂಗಾಗಿ ನಾಳೆ ಮೆಟ್ರೋ ಪ್ರಯಾಣ ದರ ಏರಿಕೆ ಆಗುವುದು ನಿಶ್ಚಿತ ಅಂತ ಹೇಳಿ. ಏನಾಯ್ತು ಹಂಗಿದ್ರೆ ನಿನ್ನೆ ಅಲ್ಲ, ಈ ಕ್ಷಣದವರೆಗೂ ಏನೇನು ಆಗ್ತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನಾಳೆ ಬೆಳಿಗ್ಗೆಯಿಂದ ಪರಿಷ್ಕೃತ ಟಿಕೆಟ್ ದರ ಜಾರಿ ಫಿಕ್ಸ್ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡಕ್ಕೆ ನಮ್ಮ ಮೆಟ್ರೋ ಪಿಆರ್ಒ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಯಾವುದೇ ಸೂಚನೆ ಬಂದಿಲ್ಲ ಇಲ್ಲಿವರೆಗೂ. ಹಿಂಗಾಗಿ ನಾಳೆ ಬೆಳಿಗ್ಗೆಯಿಂದನೇ ಪರಿಷ್ಕೃತ ಟಿಕೆಟ್ ದರ ಜಾರಿ ಆಗುತ್ತೆ ಅನ್ನುವಂತಹ ವಿಚಾರವನ್ನು ಹೇಳ್ತಾ ಇದ್ದಾರೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶವಂತ್ ಚೌಹಾಣ್ ಅವರು. ನೋಡಿ, ಕೇಂದ್ರ ಸರ್ಕಾರದಿಂದ ಯಾವುದೇ ಸೂಚಿಲ್ಲ ಅಂತ ಹೇಳಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಯಶವಂತ್ ಚೌಹಾಣ್ ಮಾಹಿತಿಯನ್ನ ನೀಡಿದ್ದಾರೆ. ಸೊ ಹಿಂಗಾಗಿ ನಾಳೆ ಬೆಳಿಗ್ಗೆಯಿಂದ